ನಮಸ್ಕಾರ. ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಜ್ವಲ್ ರೇವಣ್ಣ ಕೇಸ್ನ ಮತ್ತಷ್ಟು ಸ್ಫೋಟಕ ವಿಚಾರಗಳು ಬ್ಲಾಸ್ಟ್. ಡ್ರೈವರ್ ಕಾರ್ತಿಕ್ ಪ್ರತ್ಯಕ್ಷವಾಗಿದ್ದು ಈ ಕೇಸ್ ಸುದ್ದಿ ಬ್ರೇಕ್ ಮಾಡಿದಂತಹ ಪವರ್ ಟಿವಿ ಸಂದರ್ಶನದಲ್ಲಿ ಹಲವು ಸೀಕ್ರೆಟ್ಸ್ ಅನ್ನ ಸಿಡಿಸಿರುವುದು. ಇದರ ನಡುವೆ ಈ ಕಡೆ ತನಿಖೆಯಲ್ಲಿ ಗಮನಿಸೋದಾದ್ರೆ ಸರ್ಕಾರಿ ಅಧಿಕಾರಿಗಳು ಯಾರು ಈ ವಿಡಿಯೋದಲ್ಲಿದ್ದಾರೆ ಅಂತ ಹೇಳಲಾಗಿತ್ತಲ್ಲ, ಮಹಿಳಾ ಅಧಿಕಾರಿಗಳು ಏನೇ ಮಾಡಿದ್ರು ಮನವೊಲಿಸೋಕಾಗ್ತಿಲ್ಲ ಅವ್ರ ಸ್ಟೇಟ್ಮೆಂಟ್ ತಗೊಳ್ಳೋಕೆ ಅಂತ ಕೊನೆಗೆ ಕಟ್ಟುನಿಟ್ಟಿನ ಕ್ರಮದ ಎಚ್ಚರಿಕೆ ಕೊಟ್ಟ ಮೇಲೆ ಅವರು ಮುಂದೆ ಬಂದಿದ್ದಾರೆ, ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಅಲ್ಲೂ ಸ್ಫೋಟಕ ವಿಚಾರ ಹೊರಗಡೆ ಬಂದಿದೆ. ಎರಡು ವಿಚಾರ ನಿಮ್ಮ ಮುಂದೆ ಇರ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮಲೇಷಿಯಾಗೆ ನಾಪತ್ತೆಯಾಗಿದ್ದಾನೆ ಅಂತ ಹೇಳಲಾಗ್ತಿತ್ತು ಕಾರ್ತಿಕ್. ಈಗ ಅದ್ರ ಸುತ್ತಾನೆ ಗಂಭೀರವಾದ ಆರೋಪ ಪ್ರತ್ಯಾರೋಪ. ಪೆನ್ ಡ್ರೈವ್ ರಿಲೀಸ್ ಮಾಡಿದ್ಯಾರು? ದೇವರಾಜೇಗೌಡರ, ಕಾರ್ತಿಕ್ ಇಬ್ಬರ ಹತ್ರನೇ ಇದ್ದಿದ್ದು ಅನ್ನೋದ್ರ ಬಗ್ಗೆ, ಯಾಕೆ ಈ ನಿಟ್ಟಿನಲ್ಲಿ ತನಿಖೆ ಆಗ್ತಿಲ್ಲ, SIT ಏಕಮುಖ ತನಿಖೆ ಮಾಡ್ತಿದ್ಯಾ ಅನ್ನೋದ್ರ ಬಗ್ಗೆ ಆರೋಪ. ಕುಮಾರಸ್ವಾಮಿ ಅವರು ಸಿಡ್ದೆದ್ದಿದ್ದು. ಇದೆಲ್ಲದರ ನಡುವೆ ದೇವರಾಜೇಗೌಡರು ವಿಡಿಯೋ ಎಲ್ಲ ಬಿಟ್ಟಿರೋದ್ರ ನಡುವೆ ಕಾರ್ತಿಕ್ ಪ್ರತ್ಯಕ್ಷವಾಗಿದ್ದು ಪವರ್ ಟಿವಿ ಸಂದರ್ಶನದಲ್ಲಿ ಹಲವು ವಿಚಾರಗಳನ್ನು ಹಂಚಿಕೊಂಡಿರೋದು. ಏನ್ ಹಾಗಾದ್ರೆ ಕಾಮಾಂಧ ಪ್ರಜ್ವಲ್ ಕಾರ್ತಿಕ್ ಹೇಳ್ತಾ ಇರೋದು, MP ಆದ ಮೇಲೆ ಇದು ಅತಿ ಆಗ್ತಾ ಹೋಯ್ತು, ಮೊದಲಿಂದಾನು ಇತ್ತು ಆದರೆ ಅತಿ ಆಗ್ತಾ ಹೋಯ್ತು ಪವರ್ ಬಂದ ಮೇಲೆ ಅಂತ. ಭವಾನಿ ರೇವಣ್ಣಗೆ ಮಾತ್ರ ನಾನು ಕೆಲವು ಫೋಟೋಸನ್ನು ಕಳಿಸ್ಕೊಟ್ಟಿದ್ದೆ ಅನ್ನೋದನ್ನು ಕೂಡ ಕಾರ್ತಿಕ್ ಹೇಳಿರೋದು. ಹಾಗೆ ಈ ಕೇಸಲ್ಲಿ ಎಷ್ಟು ಕರಾಳತೆ ಇದೆ ಅಂದರೆ ಕಾರ್ತಿಕ್ ಹೇಳುವ ಪ್ರಕಾರ ಆರೋಪ ಮಾಡ್ತಿರೋದು. ಆ ನಿಟ್ಟಿನಲ್ಲಿ ಬಹುಶಃ ಕಾರ್ತಿಕ್ ಈ ಕೇಸ್ನಲ್ಲಿ ಅತ್ಯಂತ ಪ್ರಮುಖ ಸಾಕ್ಷಿಯಾಗಿ SIT ಎನ್ಕ್ವೈರಿಗೆ ಒಳಪಡಿಸಬಹುದು. ಕಾಂಟ್ರಾಕ್ಟರ್ಗಳು ಬಂದು ಬಿಲ್ ಕ್ಲಿಯರ್ ಮಾಡಿಸ್ಕೊಳ್ಳೋಕೆ ಬಂದರೆ ಅಥವಾ ಕೆಲಸ ಮಾಡಿಸ್ಕೊಳ್ಳೋಕೆ ಬಂದರೆ ತಮ್ಮ ಪತ್ನಿಯರನ್ನು ತಂದು ಬಿಟ್ಟು ಆಮೇಲೆ ಬರಬೇಕಿತ್ತು ಅನ್ನುವಂಥ ಅತ್ಯಂತ ಕರಾಳ, ಮೈ ನಡುಗಿಸುವಂಥ ವಿಚಾರವನ್ನು ಕಾರ್ತಿಕ್ ಗೌಡ ಹೇಳಿರೋದು. ಇದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನೋದ್ರ ಬಗ್ಗೆ ತನಿಖೆ, ಕಾನೂನು ನಿರ್ಧಾರ ಮಾಡಬೇಕು. ಆದರೆ ಮತ್ತಷ್ಟು ಆಗದಷ್ಟು ಪ್ರಜ್ವಲ್ ರೇವಣ್ಣ ಹಲವು ಅತ್ಯಂತ ಕೆಟ್ಟ ವಿಚಾರಗಳು ಈಗ ಬ್ಲಾಸ್ಟ್ ಆಗ್ತಿರೋದು. ಇದ್ರ ನಡುವೆ SIT ಈಗ ಸರ್ಕಾರಿ ಅಧಿಕಾರಿಗಳು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಅಂತ ಏನು ಹೇಳಲಾಗ್ತಿದೆ. ಕೆಲವು ಪೊಲೀಸ್ ಇನ್ಸ್ಪೆಕ್ಟರ್ಗಳು, ಅಬಕಾರಿ ಇನ್ಸ್ಪೆಕ್ಟರ್ಗಳು ಅಂತೆಲ್ಲ ಹೇಳಲಾಗ್ತಿದೆಯಲ್ಲ, ಅವರು ಹೇಳಿಕೆ ಕೊಟ್ಟಿರೋದು ನೋಡಿ. ಎಸ್, ಪ್ರಜ್ವಲ್ ರೇವಣ್ಣ ಬಳಿ ನಾವು ಹೋಗಿದ್ದು ಹೌದು, ವರ್ಗಾವಣೆಗೆ ಅಂತ ಹೋಗಿದ್ವಿ. ಅದಾದ ಮೇಲೆ ಕಾಂಟ್ಯಾಕ್ಟಲ್ಲಿರುವಂತೆ ಒತ್ತಾಯ ಮಾಡಿ ವರ್ಗಾವಣೆ ಆಮಿಷದಿಂದ ನಮ್ಮನ್ನು ಬಳಸ್ಕೊಂಡಿದ್ದು ಹೌದು. ಬೆದರಿಸಿ ನಮ್ಮನ್ನೇ ಬೆದರಿಸಿ ನಮ್ಮ ಮೇಲೆ ಅತ್ಯಾಚಾರ ಎಸಗಿರೋದು ಹೌದು ಅಂತ ಈಗ ಆ ಸರ್ಕಾರಿ ಅಧಿಕಾರಿಗಳೇ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ದಿಢೀರ್ ಅಂತ ವಿಡಿಯೋ ಕಾಲ್ ಮಾಡಿ ಅಶ್ಲೀಲವಾಗಿ ಮಾತಿಗೆ ಪ್ರಚೋದನೆ ಮಾಡ್ತಾ ಇದ್ದಿದ್ದು ಮತ್ತು ಪದೇ ವಿಡಿಯೋಗಳನ್ನು ಇಟ್ಕೊಂಡು ಹೆದರಿಸಿ ನಮ್ಮನ್ನು ಬಳಸಿಕೊಳ್ತಾ ಇದ್ದಿದ್ದು. ಇದು ಫ್ಯಾಮಿಲಿ ತನಕ ಹೋಗಿ ನಮ್ಮ ಮನೆಯೇ ಮುರಿದು ಹೋಗಿದೆ. ಗಂಡನನ್ನು ಬಿಡುವಂಥ ಪರಿಸ್ಥಿತಿ ಬಂತು. ಕೆಲವರೆಲ್ಲ ನೋಡಿದ್ವಿ ನಾವು. ಇದು ಈಗ ಹೇಳಿಕೆ ದಾಖಲಿಸಿರೋದು. ಕೆಲವರು ಅಧಿಕಾರಿಗಳು ಊರನ್ನೇ ಬಿಟ್ಟಿದ್ದಾರೆ, ಮನೆಯೇ ಖಾಲಿ ಮಾಡ್ಕೊಂಡು ಹೋಗಿದ್ದಾರೆ ವಿಡಿಯೋ ಲೀಕ್ ಬಳಿಕ ಅನ್ನುವಂಥ ಸುದ್ದಿಯನ್ನು ನೋಡಿದ್ವಿ. ಒಂದು ಕಡೆ ಒಂದು ಗುಂಪು ಬ್ಲ್ಯಾಕ್ ಮೇಲ್ ಮಾಡ್ತಿರೋದು ಈ ಅಧಿಕಾರಿಗಳಿಗೆ, ಬೇರೆ ಸಂತ್ರಸ್ತೆಯರಿಗೆ ಹೊರಗಡೆ ಬಿಡ್ತೀವಿ ದುಡ್ಡು ಕೊಡಿ ಅಂತ. ಎರಡೆರಡು ಕಡೆಯಿಂದ ನಮಗೆ ಹಿಂಸೆ ಆಗ್ತಿದೆ ಅನ್ನುವಂಥ ವಿಚಾರ ಕೂಡ ಹೊರಗಡೆ ಬಂದಿತ್ತು. ಈಗ ಸರ್ಕಾರಿ ಅಧಿಕಾರಿಗಳು ಹೇಳ್ತಿರೋದು ವರ್ಗಾವಣೆ ಆಮಿಷದಿಂದ ನಮ್ಮನ್ನು ಈ ರೀತಿ ಹೆದರಿಸಿ ಬೆದರಿಸಿ ವರ್ಗಾವಣೆಗೆ ಹೋಗಿದ್ದು, ಆ ಮೂಲಕ ನಮ್ಮನ್ನು ಟ್ರ್ಯಾಪ್ ಮಾಡಿ ಹೀಗೆ ಮಾಡಿದ್ದಾನೆ. ವಿಡಿಯೋಗಳನ್ನು ಮಾಡಿಕೊಂಡು ನಮ್ಮನ್ನೇ ಬ್ಲ್ಯಾಕ್ ಮೇಲ್ ಮಾಡಿ ಪದೇ ಬಳಸ್ಕೊಳ್ಳುವಂಥ, ದೌರ್ಜನ್ಯ ಎಸಗುವಂಥ ಪ್ರಯತ್ನ ಆಗಿದೆ ಅನ್ನೋದನ್ನು ಈಗ ಆ ಸರ್ಕಾರಿ ಅಧಿಕಾರಿಗಳು ಕೂಡ ತೆರೆದಿಟ್ಟಿದ್ದಾರೆ. ಸೊ ಈ ಕೇಸ್ನ ಕರಾಳತೆ ಬಗೆದಷ್ಟು ಅತ್ಯಂತ ಕರಾಳವಾಗಿ ಕಾಣಿಸ್ತಾ ಇದೆ. ಕಾರ್ತಿಕ್ ಈಗ ಪ್ರತ್ಯಕ್ಷ ಆಗಿರೋದ್ರಿಂದ ಈ ಕೇಸ್ಗೆ ಹೊಸ ತಿರುವು ಸಿಗಲಿದೆಯಾ? ಕಾದ್ ನೋಡಬೇಕು ಯಾರು ಯಾವ ಆಡಿಯೋ ವಿಡಿಯೋ ರಿಲೀಸ್ ಮಾಡ್ತಾರೆ ಅಂತ. ಈಗ ಏಟು ತಿರುಗೇಟು ಅನ್ನುವಂತೆ ಎರಡೂ ಕಡೆಯಿಂದ ರಾಜಕೀಯ ಜಟಾಪಟಿ ಜೋರಾಗ್ತಿದೆ. ಇದರ ನಡುವೆ ಪ್ರಜ್ವಲ್ ರೇವಣ್ಣ ಇನ್ನೂ ಪತ್ತೆ ಇಲ್ಲ. 7 ದಿನ ಕೇಳಿದ್ದು ಆ ಗಡುವು ಮುಗಿದು ಹೋಯ್ತು. ಯಾವುದೇ ಏರ್ಪೋರ್ಟ್ಗೂ ಬಂದಿಳಿಯೋ ಥರದಲ್ಲಿ ಟಿಕೆಟ್ ಬುಕ್ಕಿಂಗು ಮತ್ತೊಂದು ಆಗಿಲ್ಲ. ದೇಶದ ಯಾವ ಸೆಂಟರಲ್ಲೂ ವಾಪಸ್ ಆಗೋದಕ್ಕೆ ಬುಕ್ಕಿಂಗ್ ಆಗಿಲ್ಲ ಅನ್ನೋ ಇನ್ಫಾರ್ಮೇಶನ್ ಗೊತ್ತಾಗ್ತಿದೆ. ಸೊ ಪ್ರಜ್ವಲ್ ರೇವಣ್ಣ ಹಿಡಿಯೋದು ಈಗ SITಗೆ ಸವಾಲಾಗಿ ಪರಿಣಮಿಸಿದ್ಯಾ? ಕಾದ್ ನೋಡಬೇಕು ಯಾವಾಗ ಪ್ರಜ್ವಲ್ ರೇವಣ್ಣ ಅಂದರ್ ಆಗೋದು ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.